ವಿರೋಧ ಪಕ್ಷದ ನಾಯಕರ ಆಗಮನದ ನಂತರ ಚುರುಕುಗೊಂಡು ಔರಾದ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಭಗವಂತ್ ಖೂಬಾ ಅವರು ನಡೆಸಿದ್ದಾರೆ. ಔರಾದ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕರೆದ ಭಗವಂತ್ ಖೂಬಾ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ, ನಿಮ್ಮ ಪರಿಶ್ರಮ ಮತ್ತು ಜನರ ಆಶೀರ್ವಾದದಿಂದ ನಾನು 2 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಸೌಭಾಗ್ಯ ದೊರೆತಿದ್ದು, ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಕೇಂದ್ರ ಸರ್ಕಾರದ ರಾಜ್ಯ ಮಂತ್ರಿಯಾಗಿ ಕಾರ್ಯನಿರ್ವಹಿಸುವ ಭಾಗ್ಯ ಕಳೆದ 4 ವರ್ಷಗಳಿಂದ ದೊರಕಿದ್ದು, ಆದ್ದರಿಂದ ನಾನು ಜಿಲ್ಲೆಯಲ್ಲಿ ಇಷ್ಟೊಂದು ಅಭಿವೃದ್ಧಿ ಯೋಜನೆಗಳನ್ನು ಕೇಂದ್ರದಿಂದ ತರಲು ಸಾಧ್ಯವಾಯಿತು ಎಂದು ಹೇಳಿದರು. ತಾವು ಇನ್ನು ಮುಂದೆ ಹೀಗೆ ತಮ್ಮ ಪರಿಶ್ರಮ ವಹಿಸಿ ಕಾರ್ಯನಿರ್ವಹಿಸಿದರೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಪರಿಶ್ರಮ ಹಾಗೂ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಮತ್ತೆ ರಾಷ್ಟ್ರೀಯ ಮಟ್ಟದ ಕಾರ್ಯಗಳನ್ನು ಜಿಲ್ಲೆಗೆ ಅತಿ ಹೆಚ್ಚು ತರಲು ಸಹಾಯ ಮಾಡುವಂತೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡರು. ಈ ಜಿಲ್ಲೆಯಲ್ಲಿ ಗೆದ್ದಿದ್ದಂಥ ಸಂಸದರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವಕಾಶವನ್ನು ಸಿಗಲಿಲ್ಲ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ಆಶೆಯಂತೆ, ಅವರ ಇಚ್ಛೆಯಂತೆ, ಅವರ ಮಾರ್ಗದರ್ಶನದಲ್ಲಿ ಸಂಸದನಾಗಿ ಕೆಲಸ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಪಕ್ಷದ ಇನ್ನಿತರ ಜವಾಬ್ದಾರಿಗಳಾಗಿರ್ಬೋದು, ಜನಸ್ಪಂದನೆ ಆಗಿರ್ಬೋದು, ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದಾಗಿರ್ಬೋದು, ನಮ್ಮ ಜಿಲ್ಲೆಗೆ ಅವರ ಮಂತ್ರಿ ಇರುವುದರಿಂದ ಅವರ ಇಲಾಖೆಯಿಂದ ಯಾವುದು ತಂದಿಲ್ಲ ಅಂತ ಸೀಟು ನನ್ನ ಇಲಾಖೆಯಿಂದಾನೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಜನೌಷಧಿ ಕೇಂದ್ರಗಳಿರೋದು ನನ್ನ ಇಲಾಖೆಯಿಂದಾನೆ. ಇವತ್ತು ಜಿಲ್ಲೆಯಲ್ಲಿ ರೈತರಿಗೆ ಗೊಬ್ಬರ ಕೊರತೆ ನೋಡಿಕೊಳ್ಳುವಂತ ನನ್ನ ಇಲಾಖೆಯಿಂದಾನೆ. ಮತ್ತೊಂದು ಇಲಾಖೆ ರಿನ್ಯೂವಬಲ್ ಎನರ್ಜಿ. ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಾಮರ್ಥ್ಯವುಳ್ಳುವಂತ ಪವರ್ ಸ್ಟೇಷನ್ ಎಲ್ಲಾದ್ರೂ ಇದೆ ಅಂದ್ರೆ ನಮ್ಮ ತಾಲೂಕಿಗೆ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದೀನಿ. 3,000 ಕೋಟಿ 3,000 ಕೋಟಿ ಅಷ್ಟೇ ಅಲ್ಲ, 500ಕ್ಕೂ ಹೆಚ್ಚುವಲ್ಲಿ ಹೊಸ ಯುವಕರನ್ನ ನೌಕರಿಯನ್ನು ಸಿಗ್ತದೆ. ಅಷ್ಟೇ ಅಲ್ಲ, 2,000 ಮೆಗಾವ್ಯಾಟ್ ಸೋಲಾರ್ ಪಾರ್ಕ್ ಅನ್ನ ಮಂಜೂರಾತಿಯನ್ನು ಈಗಾಗಲೇ ಮಾಡಿಸಿದ್ದೀನಿ. 10,000 ಕೋಟಿಯ ಬಂಡವಾಳದ ಹೂಡಿಕೆಯನ್ನು ಹೂಡ್ತಾರೆ.